ಲೇಔಟ್ ರೈತರ ಒತ್ತಾಯಕ್ಕೆ ಮಣಿದ ಸರ್ಕಾರ, ರದ್ದಾಗುತ್ತಾ ಬೇರೆಲ್ಲ ಭೂಸ್ವಾಧೀನ? ಗದಗ ಜಿಲ್ಲೆಯ ರೈತರು ಈಗ ನಿರಾಳರಾಗಿದ್ದಾರೆ. ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರೂರು ಬಳಿ ಸರ್ಕಾರ ಪೋಸ್ಕೋ ಕಂಪನಿಗೆ ಜಮೀನು ನೀಡುವ ನಿರ್ಧಾರದಿಂದ ಹಿಂದೆ ಸರಿದಿದೆ. ಮಠಾಧಿಪತಿಗಳು ರೈತರ ಪ್ರತಿಭಟನೆಗೆ ಮಣಿದಿರುವ ಸರ್ಕಾರ ಬಲವಂತವಾಗಿ ರೈತರಿಂದ ಜಮೀನು ವಶಪಡಿಸಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಬಲವಂತದ ಭೂಸ್ವಾಧೀನ ಮಾಡಲ್ಲ. ಕೊನೆಗೂ ರೈತರ ಮಠಾಧಿಪತಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರೂರು ಬಳಿ ಪೋಸ್ಕೋ ಕಂಪನಿಗೆ 1,500 ಎಕರೆ ಜಮೀನು ನೀಡುವ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿದಿದೆ. ಬಲವಂತವಾಗಿ ರೈತರ ಜಮೀನನ್ನ ವಶಪಡಿಸಿಕೊಳ್ಳದಂತೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ಗದಗಿನ ತೋಂಟದ ಶ್ರೀಗಳವರಿಗೆ ಮನವಿ ಮಾಡುತ್ತೇನೆ. ರೈತರ ಭಾವನೆಗಳೇನು ಅಂತ ನಮ್ಗೆ ಅರ್ಥ ಆಗಿದೆ. ರಾಜ್ಯದ ಯಾವುದೇ ಭಾಗದಲ್ಲಿ ರೈತರು ವಿರೋಧ ಮಾಡುವಂತ ಯಾವುದೇ ಕೈಗಾರಿಕೆಗಳು ಮಾಡೋಕೆ ನಾನು ಇಷ್ಟಪಡೋದಿಲ್ಲ. ಎಲ್ಲಿ ಒಣಭೂಮಿಯನ್ನ ಕೊಡೋದಕ್ಕೆ ರೈತರು ಮುಂದೆ ಬರ್ತಾರೋ ಅಲ್ಲೇ ಮಾತ್ರ ಕೈಗಾರಿಕೆ ನಾನು ತೆಗಿತೇನೆ. ಈಗ ಪೋಸ್ಕೋ ಕಂಪನಿಗೆ ಗದಗ ಜಿಲ್ಲೆಯಲ್ಲಿ ಕೊಡಬೇಕು ಅಂತಿದ್ದಂತ ಜಮೀನನ್ನ ಕೊಡೋದನ್ನ ನಾನು ಕೈ ಬಿಟ್ಟಿದ್ದೇನೆ. ತೋಂಟದಾರ್ಯ ಶ್ರೀಗಳ ಸಂತಸ. ಪೋಸ್ಕೋ ಕಂಪನಿಗೆ ಜಮೀನು ನೀಡಲು ಕೆಐಎಡಿಬಿ ಶಿರೂರು ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಜಮೀನು ಬಿಟ್ಟುಕೊಡುವಂತೆ ನೋಟಿಸ್ ನೀಡಿತ್ತು. ಇದರಿಂದ ಕುಪಿತಗೊಂಡ ರೈತರು ಗದಗಿನ ತೋಂಟದಾರ್ಯ ಮಠದ ಸಿದ್ದಲಿಂಗ ಶ್ರೀಗಳ ನೇತೃತ್ವದಲ್ಲಿ ಹೋರಾಟಕ್ಕಿಳಿದಿದ್ರು. ಶ್ರೀಗಳ ನೇತೃತ್ವದ ಹೋರಾಟಕ್ಕೆ ಮಣಿದಿರುವ ಸರ್ಕಾರ ಭೂಸ್ವಾಧೀನವನ್ನ ಕೈಬಿಟ್ಟಿದ್ದು ಶ್ರೀಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಜನಗಳ ಹಾಗೂ ಸ್ವಾಮಿಗಳ ಕೆಲವು ನಾಯಕರ ಅಭಿಪ್ರಾಯದ ಮೇರೆಗೆ ಈ ಪಾಸ್ಕೋ ಬೃಹತ್ ಉಕ್ಕಿನ ಕಂಪನಿಯನ್ನು ನಾವು ಬೇರೆ ಜಿಲ್ಲೆಗಳಿಗೆ ಸ್ಥಳಾಂತರ ಮಾಡ್ತೇವೆ. ಗದಗಿನ ಹಳ್ಳಿಗುಡಿಯಲ್ಲಿ ಜಮೀನನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಸಂತೋಷ ಸುದ್ದಿಯನ್ನು ಮುಖ್ಯಮಂತ್ರಿಗಳಿಂದ ಬಂದಂಥ ಒಂದು ಸಂದೇಶವನ್ನು ನಮ್ಮ ಗದಗ ಜಿಲ್ಲಾಧಿಕಾರಿ ಶಂಕರನಾರಾಯಣರು ಬಂದು ತಿಳಿಸಿದ್ರು. ಅದಕ್ಕಾಗಿ ನಮಗೆಲ್ಲ ಬಹಳ ಸಂತೋಷವಾಗಿದೆ. ಹೋರಾಟಗಾರರ ಸಂತಸ. ಸರ್ಕಾರದ ಭೂಸ್ವಾಧೀನ ವಿರುದ್ಧ ಹೋರಾಟಕ್ಕಿಳಿದಿದ್ದ ಭೂಸ್ವಾಧೀನ ವಿರೋಧಿ ಸಂಗ್ರಾಮ ಸಮಿತಿ ಸಂಚಾಲಕ ಬಸವರಾಜ್ ಸೂಳಿಭಾವಿ ಹಾಗೂ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಪೋಸ್ಕೋದಂಥ ಕೆಟ್ಟ ಸಂಸ್ಥೆಗಳನ್ನು ಈ ಭಾಗಕ್ಕೆ ತಂದು ಏನು ಕಪ್ಪತ್ ಗುಡ್ಡಕ್ಕೆ ಕನ್ನ ಹಾಕುವಂಥ ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನವನ್ನು ಭೂಸ್ವಾಧೀನ ಕೈ ಬಿಡ್ತೀವಿ ಅನ್ನುವಂಥ ಘೋಷಣೆಯನ್ನು ಸರ್ಕಾರ ಮಾಡೋದರ ಮೂಲಕ ಇವತ್ತು ಒಂದು ರೀತಿ ಸ್ವಲ್ಪ ಸಮಾಧಾನ ನಮಗೆಲ್ಲ ಆಗಿದೆ. ಪೋಸ್ಕೋದಂಥ ಅಪಾಯಕಾರಿಯಾದಂಥ ಕಾರ್ಖಾನೆಯನ್ನು ಗದಗ ಭಾಗದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊರಟಂಥ ಸರ್ಕಾರ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಳ್ತಂಥ ಪ್ರಕ್ರಿಯೆಯನ್ನು ನಡೆಸಿತ್ತು. ಆದರೆ ಅಲ್ಲಿ ರೈತರು ದೊಡ್ಡ ಪ್ರಮಾಣದ ಪ್ರತಿರೋಧವನ್ನು ಒಡ್ಡಿದ್ರು. ಜನತೆ ಈ ಚಳವಳಿಯನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಆ ಪೋಸ್ಕೋನ್ ಹಿಂತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ಸರಿಯಾದಂಥದ್ದು. ಇದೇ ವೇಳೆ ರೈತರ ಜಮೀನನ್ನ ಸರ್ಕಾರ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರಲಿಲ್ಲ ಅಂತ ಸಂಸದ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಭೂಮಿಯನ್ನು ನಾವು ಪಡ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡೆಂದು ನನಗೆ ಗೊತ್ತಾಗಿದೆ. ಮುಖ್ಯಮಂತ್ರಿಗಳ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ. ಪ್ರತಿಪಕ್ಷಗಳ ಹೋರಾಟದ ಪ್ರಶ್ನೆ ಇಲ್ಲ. ರೈತರ ಪರವಾಗಿರುವಂಥ ಸರ್ಕಾರ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥವರು. ರೈತರ ವಿರೋಧ ಇದೆ ಅಂತನ್ನುವಂಥದ್ದನ್ನು ಪೂಜ್ಯ ಸ್ವಾಮಿಗಳು ತಿಳಿಸಿದಾಗ ಆ ಭಾವನೆಗಳಿಗೆ ನಾವು ಗೌರವ ಕೊಟ್ಟಿದ್ದೇವೆ. ಮಂಗಳೂರು ಬಳಿಕ ಗದಗ ರೈತರ ಹೋರಾಟಕ್ಕೆ ಅಂತೂ ಜಯ ಸಿಕ್ಕಿದೆ. ಎರಡು ಕಡೆ ಗಮನಿಸಬೇಕಾದ ಅಂಶ ಅಂದ್ರೆ ಎರಡು ಕಡೆಯ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಮಠಾಧಿಪತಿಗಳ ಮುಂದಾಳತ್ವ ಇರೋದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.